ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ಇವತ್ತೇನಪ್ಪ ಅಂದ್ರೆ ನಾನು ರೈಸ್ ಬಾತ್ ಮಾಡಿದ್ದೆ. ರೈಸ್ ಬಾತ್ ಹೆಂಗಾಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು, ಮಸ್ತಾಗಿತ್ತು. ಮನ್ಯಾನ ಮಂದಿ ತಿಂದಾರಲ್ಲ, ಫುಲ್ ಖುಷಿ ಆಗ್ಬಿಟ್ರು. ಅದಕ್ಕೆ ನಿಮಗೂ ಹೇಳ್ಕೊಡ್ತೀನಿ, ಬರ್ರಿ ಏನೇನು ಬೇಕಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಈ 3 ಐಟಮ್ ಏನಂತ ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲೇ ಚಕ್ಕಿ ಲವಂಗ ಸ್ವಲ್ಪ ಮಸಾಲೆ ಐಟಮ್ ತೊಗೊಂಡಿನಿ, ಈರುಳ್ಳಿ ತೊಗೊಂಡಿನಿ ಫ್ರೆಂಡ್ಸ್, ಆಮೇಲೆ ಪುದೀನ ತೊಗೊಂಡಿನಿ, ಟೊಮಾಟೊ ಹಣ್ಣು, ಆಮೇಲೆ ಬಿರಿಯಾನಿ ಎಲೆ, ಗೋಡಂಬಿ, ತುಪ್ಪ, ಆಮೇಲೆ ಇದು ಹವಿಜ್ ಪೌಡ್ರ್ ಸ್ವಲ್ಪ, ಆಮೇಲೆ ಅರ್ಶಿನ ಪೌಡ್ರು, ಆಮೇಲೆ ಫ್ರೆಂಡ್ಸ್ ಇಲ್ಲಿ ಒಟಾಣಿ ನೆನೆಸಿಟ್ಕೊಂಡು ಕುದಿಸಿದ್ದು ಒಟಾಣಿ ಅದು, ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇಲ್ಲಿ ಸ್ವಲ್ಪ ಖಾರ, ಆಮೇಲೆ ಗರಂ ಮಸಾಲ ತೊಗೊಂಡೇನಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್ ಹೋಗಿ ಬರೋಣ, ನೋಡ್ಕೊಂಡು ಬರೋಣ. ಈ 3 ಐಟಮಲ್ಲಿ ಏನೋ ಅಂದ್ರೆ 1 ಟಮಾಟಿನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 3 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಕೊಬ್ಬರಿ ತುರ್ಕೊಂಡಿದ್ದು ಕೊಬ್ಬರಿ, ಇದು 3 ಮಿಕ್ಸಿಗೆ ಹಾಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೇನೆ ನಾನು. ಮಿಕ್ಸಿಗೆ ಹಾಕಿ ಇದನ್ನ ರುಬ್ಕೋಬೇಕು. ರುಬ್ಕೊಂಡು ಆದಮೇಲೆ ಐತಲ್ಲ ಅವಾಗ ಮಾಡೋದು ಫ್ರೆಂಡ್ಸ್. ಒಳ್ಳೆ ಟೇಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಇವತ್ತು ಎಲ್ಲರೂ ಮನೆಯವ್ರು ಹೊಗಳಿಬಿಟ್ರೆ, ಏನಪ್ಪ ನೀ ಈ ಥರ ಅಡುಗೆ ಮಾಡ್ತೀಯ ಅಂತೆಲ್ಲ ಹೇಳಿದ್ರೆ ನಾನು ಖುಷಿಯಾಗಿಬಿಟ್ಟು ಆಯ್ತು ಅಂಥೇಳಿ ಇದು ಯೂಟ್ಯೂಬ್ ಚಾನಲ್ನ ಹಾಕ್ತಾಯಿದ್ದಾನಲ್ಲ, ಅವರಿಗೆ ಒಳ್ಳೆ ಖುಷಿ ಆಗ್ಬಿಡುತ್ತೆ. ಹೆಂಗಿದ್ರು ಯೂಟ್ಯೂಬ್ ಮಾಡ್ತಾನೆ, ನಮಗೂ ಅಡುಗೆ ಮಾಡಿಕೊಡ್ತಾನೆ, ಮಸ್ತ್ ಬಡ್ದು ಬಿಡುವ ಅಂತೇಳಿ ಅವರು ಕಾಯ್ತಾ ಇರ್ತಾರೆ. ಇದೆಲ್ಲ ಯಾಕಂದ್ರೆ ಫ್ರೆಂಡ್ಸ್ ನನಗೆ ಒಳ್ಳೆ ಅಡುಗೆ ಮಾಡ್ತೇನೆ, ಅದಕ್ಕೆ ನೀವು ನೋಡ್ಕೊ ಅಂತೇಳಿ ನೋಡಿರಿ ಮಿಕ್ಸಿ ಹಾಕ್ತಾಯಿದ್ದೇನೆ ನಾನು. ಮಿಕ್ಸಿಗೆ ಹಾಕಿ ಏನು ಮಾಡ್ದಪ್ಪ ಅಂದರೆ ಈ ಥರ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಪೇಸ್ಟ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಬರೀ ಸ್ಟಾರ್ಟ್ ಮಾಡೋಣ. ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡಣ್ರಿ. ನೋಡಿರಿ ಇಲ್ಲ ಇವಾಗ ಕುಕ್ಕರ್ ಇಟ್ಟ. ನಾವು ಮಾಡ್ತಾಯಿರೋದು 5 ಮಂದಿಗೆ ಇವತ್ತು ಫ್ರೆಂಡ್ಸ್. ಓಕೆ, 5 ಮಂದಿ ಮಾಡ್ತಾರೆ. ನೀವು ಎಷ್ಟು ಮಂದಿಗಾರು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಗೊತ್ತಲ್ಲ ಎಷ್ಟೆಷ್ಟು ಹಾಕ್ಬೇಕಂತ, ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. ಇವಾಗ ನೋಡಿರಿ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಕಾಯಿ ತಂದದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, 1-2 ಸ್ಪೂನ್ ತುಪ್ಪ. ಆಮೇಲೆ ಮತ್ತೇನಂದ್ರೆ ಫ್ರೆಂಡ್ಸ್, ಇದು ಸ್ವಲ್ಪ ಕಾದ್ಮೇಲೆ ಕಾಯಿ ಸ್ವಲ್ಪ ಕೆಂಪಾಯ್ತಂದ್ರೆ ಆಮೇಲೆ ಅದಕ್ಕೇನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಗೋಡಂಬಿ ಸ್ವಲ್ಪ ಕೆಂಪಾಗೋ ಥರ ಹುರ್ಕೋಬೇಕು. ಸ್ವಲ್ಪ ಲೈಟಾಗಿ ಕೆಂಪಾಗ್ತಾರೆ ಸಾಕು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಆಮೇಲೆ ಇದು ಮಸಾಲೆ ಐಟಮ್ಸ್ ಎಲ್ಲ ಇತ್ತಲ್ಲ, ಚಕ್ಕಿ ಪಕ್ಕಿ, ಬಿರಿಯಾನಿ ಎಲೆ, ಆಮೇಲೆ ಇದು ಪುದೀನ ಎಲ್ಲ ಹಾಕ್ಬಿಟ್ಟು ಬೇಯಿಸ್ತಾ ಇರೋದು. ನೋಡಿರಿ ಕಮ್ಮಂತ ವಾಸನೆ ಬರ್ತಾಯಿತ್ತು ಮಾಡುವಾಗ, ಗೊತ್ತಾ ಫ್ರೆಂಡ್ಸ್. ಎಲ್ಲರೂ ಏನಪ್ಪ ಮಾಡ್ತಾಯಿದೆ ಅಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕ್ತಾಯಿದ್ದೇನೆ, ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೋ ಥರ ಹುರ್ಕೋರಿ. ಕೆಂಪಾಗಬೇಕು, ಹಸಿ ಬಿಸಿ ಇದ್ರೆ ತಿನ್ನೋಕ್ಕೂ ಟೇಸ್ಟ್ ಬರೋಲ್ಲ. ಅದು ಫ್ಲೇವರ್ ಬರ್ತಾ ಇರ್ಬೇಕು. ಮನೆಯ ಮಂದಿ ಎಲ್ಲ ವಾಸನೆ ಸುವಾಸನೆ ಅಂತ ಹೇಳ್ತಾ ಇರ್ಬೇಕು. ನೋಡಿರಿ ಇವಾಗ ಗೋಡಂಬಿ ಇದೆಲ್ಲ ಹಾಕ್ತಾ ಐಟಮ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಬರಬೇಕು ಕಲರ್, ಸ್ವಲ್ಪ ಕೆಂಪನ ಕಲರ್. ಆಮೇಲೆ ಶುಂಠಿ 2 ಸ್ಪೂನ್ ಶುಂಠಿ ಹಾಕೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಮಾಡ್ಕೊಂಡಿದ್ದು. ನಾವು ಹೊರಗಡೆಯಿಂದ ಯಾವುದೂ ಮಸಾಲೆ ತರಲ್ಲ ಫ್ರೆಂಡ್ಸ್, ಎಲ್ಲ ಮನೆಯಲ್ಲೇ ನಮ್ಮಮ್ಮ ಮಾಡಿಕೊಡ್ತಾರೆ. ಮನೇಲಿ ಮಾಡಿದ್ದ ಹಾಕ್ಬಿಡ್ತೇವೆ, ಚೆನ್ನಾಗಿರ್ತೈತಿ. ನೋಡಿ ಇವಾಗ ಟಮಾಟೆ ಹಣ್ಣು ಹಾಕ್ತಾಯಿದ್ದೀನಿ. 1 ಟಮಾಟೆ ಹಣ್ಣು ತೊಗೊಂಡಿದ್ದೆ ಫ್ರೆಂಡ್ಸಲ್ಲೇ, 1 ಟಮಾಟೆ ಹಣ್ಣು ಹಾಕ್ಕೊಂಡಿನಿ. ಒಳ್ಳೆ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಒಳ್ಳೆ ತುಪ್ಪ ಹಾಕ್ತೇವಲ್ಲ, ಘಮ 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 ಅಂತ ಇರ್ತೈತಿ. ನೋಡಿ ಸ್ವಲ್ಪ ಈ ಥರ ಆಗ್ಬೇಕು. ಈ ಥರ ಆದ ಕೂಡಲೇ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ರುಬ್ಕೊಂಡಿರ್ತೀವಲ್ಲ, ಆ ರುಬ್ಕೊಂಡಿರೋ ಮಸಾಲೆನ ಇದು ಕೆಂಪಾಯ್ದ ಕೂಡಲೇ ಈ ಥರ ಬರ್ಬೇಕು. ಈ ಥರ ಬಂದಾದ ಕೂಡಲೇ ಆಮೇಲೆ ರುಬ್ಕೊಂಡಿದ್ದ ಮಸಾಲೆ ಹಾಕ್ಕೋಬೇಕು ಫ್ರೆಂಡ್ಸ್. ರುಬ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಈ ಥರ ಹಸಿ ವಾಸನೆ ಸ್ವಲ್ಪ ಹೋಯ್ತಂದ್ರೆ ಆಮೇಲೆ ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಐತಲ್ಲ ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಹಾಕೊಂಡ್ಮೇಲೆ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ ಈ ಥರ ಮಿಕ್ಸ್ ಹಾಕ್ಬೇಕು. ಹಸಿ ವಾಸನೆ ಎಲ್ಲ ಹೋಗ್ತಾ ಇರ್ಬೇಕು, ಅಂದರೆ ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಾವು ಮೇಲೆ ಹಾಕಿರೋದು ಟೇಸ್ಟ್ ಬರೋಲ್ಲ ಫ್ರೆಂಡ್ಸ್. ನೋಡಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಂದ್ರೆ ಒಳ್ಳೆ ವಾಸನೆ ಬರ್ತೈತಿ. ತುಪ್ಪ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ, ಒಳ್ಳೆ ಸ್ಮೆಲ್ ಬರ್ತೈತಿ. ನೋಡಿ ಬಟಾಣ ಇದು ನೆನೆಸಿಬಿಟ್ಟು ನಾವು 1-2 ತಾಸು ನೆನೆಸಿ ಆಮೇಲೆ ಸ್ವಲ್ಪ ನೀರಲ್ಲಿ ಕುದಿಸಿ ಮಾಡಿದ. ಹಸಿ ಸಿಕ್ಕಿಲ್ಲಲ್ಲ ಫ್ರೆಂಡ್ಸ್ ನಮ್ಗೆ, ಅದಕ್ಕೆ ಆ ಥರ. ಆಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಅದು ಮಸಾಲೆ ಹಾಕಿದ್ದು ಕುಕ್ಕರ್ದು ಇದು ಇರ್ತೈತೆ, ಜಾರ್ ಅದ್ರೊಳಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ನೋಡಿ ಇಷ್ಟು ನೀರು ಹಾಕ್ಕೊಂಡು ಸ್ವಲ್ಪ 1-2-3 ನಿಮಿಷ ಕುದಿಯೋ ತನಕ ಈ ಥರ ಮಾಡ್ಬೇಕು ಫ್ರೆಂಡ್ಸ್. ನೋಡಿರಿ ಇವಾಗ ಎಷ್ಟು ಕಲರ್ ಚೆನ್ನಾಗಿ ಬಂದೈತಿ. ಇವಾಗ ಅಕ್ಕಿ ಹಾಕ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ 5 ಜನಕ್ಕೆ ಹಾಕ್ಕೊಂಡಿದ್ದೆ ಅಲ್ಲ, 5 ಜನಕ್ಕೆ ಟಿಫನ್ಗೆ ಅಂತ ಹಾಕ್ಕೊಂಡಿದ್ದೆ ಅಲ್ಲ, ಅದನ್ನು ನೀವು ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು. ಈಗ ನಾವು 1 ಟಮಾಟೆ ಹಣ್ಣು 2 ಸ್ಪೂನ್ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿಲ್ಲ, ಅದು ನೀವು 1 ಸ್ಪೂನ್ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ, ಏನಿಲ್ಲ ಅದರಲ್ಲಿ.
ಮತ್ತು ಇನ್ನೊಂದೇನಿಂದ ಫ್ರೆಂಡ್ಸ್, ನೀರು ಹಾಕ್ಕೊತಿರಲ್ಲ, ನೀರು ಅದು ನನಗೆ ಹೇಳೋಕ್ಕಾಗಲ್ಲ, ಅಂದಾಜಲ್ಲಿ ಹಾಕ್ತೇನೆ ನಾನು ನೀರು. ನೋಡಿರಿ ಈ ಥರ ಅಂದಾಜಲ್ಲಿ ಹಾಕೋದು. ನಿಮಗೂ ಅಂದಾಜು ಅಂತ ಇರ್ತೈತಲ್ಲ, ಕುಕ್ಕರಿಗೆ ಎಷ್ಟು ಬೇಕಾದ ಅಷ್ಟು ನೀವು ಅಂದಾಜಲ್ಲಿ ಹಾಕ್ಕೊಡ್ರಿ. ಹಾಕೊಂಡ್ಬಿಟ್ಟು ಇವಾಗ ನೋಡಿ ಲಾಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ ಫ್ರೆಂಡ್ಸ್, ಸಾರಿ, ಇದು ಗರಂ ಮಸಾಲ ಲಾಸ್ಟ್ ಹಾಕ್ತಾಯಿರೋದು. ಅವಾಗ ಹಾಕಿದ್ದು ಹವಿಜ ಪೌಡ್ರ್ ಹಾಕಿದ್ದು ನಾನು. ಉಪ್ಪು ಸ್ವಲ್ಪ ಅವಾಗ ಹಾಕಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಇವಾಗ ಅಷ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ನೀವು ನೋಡ್ಕೋಬೇಕು, ನಿಮ್ಗೆ ಎಷ್ಟು ಬೇಕಲ್ಲ ಉಪ್ಪು ಅಷ್ಟು ಹಾಕ್ಕೋಬೇಕು. ನಾನು ಅವಾಗ ನಡುವೆ ಮಿಡ್ಲಲ್ಲಿ ಯಾಕೆ ಹಾಕಿದ್ದೆವಪ್ಪ ಅಂದ್ರೆ ಚೆನ್ನಾಗಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂಥೇಳಿ ಹಾಕಿದ್ದೆ. ನೋಡಿರಿ ಇವಾಗ ಜಸ್ಟ್ 3 ಸೀಟಿ ಓಡಿಸ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ 1 ಸೀಟಿ, 2 ಸೀಟಿ ಸ್ಕಿಪ್ ಮಾಡೀನಿ, ದೊಡ್ಡದಾಗಿ ಹೊಡೆದಿಡ್ಬಿ ಅಂತ. ನೋಡಿರಿ 3 ಬರ್ರಿ ಇವಾಗ ನೋಡೋಣ್ರಿ ಹೆಂಗಾಗಿತ್ತು ನಮ್ಮ ಪಲಾವ್ ರೈಸ್ ಬಾತ್. ಸಾರಿ, ನೋಡಿರಿ ನಮ್ಮ ರೈಸ್ ಬಾತ್ ಹೆಂಗಿದೆ ಅಂಥೇಳಿ. ಒಳ್ಳೆ ಗಮ್ ಅಂತ ಇದೆ ರೈಸ್ ಬಾತ್, ಗೊತ್ತಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ಮನೇಲಿ ನೀವು ತಿನ್ನಿರಿ, ಎಲ್ಲರಿಗೆ ತಿನ್ನಿಸ್ರಿ. ನಿಮ್ಮ ಅಡುಗೆ ಪವರ್ ಏನಂತೇಳಿ ತೋರಿಸ್ರಿ ಎಲ್ಲರಿಗೆ. ನಾನು ಮಾಡಿದ್ದೆ ಯಾರಿಗೆ ಗೊತ್ತಿಲ್ಲ ಇಷ್ಟು ದಿನ ಅಡುಗೆ ಈ ಥರ ಮಾಡ್ತೀನಿ ಅಂತ, ಇವಾಗ ಮಾಡ್ತಾಯಿದ್ದೀನಿ. ಈಗ ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ರೆ. ನೀವು ಆ ಥರ ಮಾಡಿ ತಿನ್ನಿಸ್ರಿ ಅಂತ ಹೇಳ್ತಾ ನಿಮಗೆ ಬಾಯ್ ಬಾಯ್, ಲವ್ ಯು.